ನೇಪಾಳ ಪ್ರವಾಹದಲ್ಲಿ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿಯ 6 ಕುಟುಂಬಗಳ 15 ಜನ ಸಿಕ್ಕಾಕೊಂಡಿದ್ದಾರೆ. ಸುರಕ್ಷಿತವಾಗಿದ್ದಾರೆ, ನೆನಪಿರಲಿ, ಸುರಕ್ಷಿತವಾಗಿದ್ದಾರೆ. ವಾಪಸ್ ಬರೋದಕ್ಕಾಗದೆ ಪರದಾಡ್ತಾ ಇದ್ದಾರೆ. ಶಿವನಗೌಡ ಮತ್ತು ವಿನಾಯಕ ಅನ್ನುವವರ ನೇತೃತ್ವದಲ್ಲಿ 6 ಕುಟುಂಬಗಳ 15 ಜನ ರಟ್ಟಿಹಳ್ಳಿ, ಒಂದೇ ಊರಿನವರು, ಪ್ರವಾಸಕ್ಕೆ ಹೋಗಿದ್ದಾರೆ. ಸ್ವಲ್ಪ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಆಗಿರುತ್ತೆ. ಜೀವನದ ಅನುಭವ ಎಲ್ಲ, ಕೆಟ್ಟ ಅನುಭವ ಒಂದಾಗದೇ ಇದ್ದರೆ ಸಾಕು. ಸುರಕ್ಷಿತವಾಗಿದ್ದಾರೆ. ಆದಷ್ಟು ಬೇಗ ವ್ಯವಸ್ಥೆ ಆಗುತ್ತೆ ಇವ್ರಿಗೆ ವಾಪಸ್ ಬರೋಕ್ಕೆ. ಅವ್ರು ಮಾತಾಡಿದ್ದಾರೆ ನೋಡಿ. 20 ಕಿಲೋಮೀಟರ್ ಕಡೆ ದೂರದಲ್ಲಿ ನಾವಿದ್ವಿ. ಆ ಪ್ರವಾಹ ಆಗಿದ್ದ ನಮಗೆಲ್ಲ ಅಲ್ಲಿ ಇರ್ತಕ್ಕಂಥ ಜನಗಳು, ಪ್ರವಾಸಿಗರು ತಿಳಿಸಿದ ತಕ್ಷಣ ನಾವು ವಾಪಸ್ ರಿಟರ್ನ್ ಆಗಿ ಇದಕ್ಕೆ ಬಂದ್ವಿ. ಇಲ್ಲಿಗೆ ಪೊಕ್ರಾಕ್ ಬಂದ್ವಿ. ಪೊಕ್ರಾಕ್ ಬಂದು ಇಲ್ಲೇ ಇನ್ನೂ 2 ದಿವಸ ಹಾಲ್ಟ್ ಆಗಬೇಕು ಪರಿಸ್ಥಿತಿ ಬಂದೈತಿ. ಒಂದು 50 ನ್ಯಾಷನಲ್ ಹೈವೇಗಳು ಎಲ್ಲವೂ ಸ್ಥಗಿತ ಆಗಿದ್ದವು, ಬಂದಾಗಿದ್ದವು. ಅದಕ್ಕೆ 2 ದಿವಸ ನಾವು ಇಲ್ಲೇ ಹಾಲ್ಟ್ ಆಗಿ 50 ಕಿಲೋಮೀಟ್ರ್ ದೂರದಲ್ಲಿ ಆ ಪ್ರವಾಹ ಆಗಿದ್ದು ನಮಗೆಲ್ಲ ವಿಷಯ ತಿಳಿಯಿತು. ಅಲ್ಲಿಂದ ನಾವು ವಾಪಸ್ ಮತ್ತೆ ಪೊಕ್ರಾಕ್ ಬಂದು ಹಾಲ್ಟ್ ಆಗಿ ನಾವೆಲ್ಲರೂ ಸೇಫ್ ಆಗಿದ್ದೇವೆ. ಕರ್ನಾಟಕದಲ್ಲಿ ನಾವು ಇನ್ನೂ 2 ದಿವಸ ಇಲ್ಲೇ ಇದ್ದು ಮತ್ತು 3ನೇ ದಿವಸ ನಾವೆಲ್ಲರೂ ಸೇಫಾಗಿ ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಕರ್ನಾಟಕ ಜನತೆಗೆ ಹಾಗೂ ಹಾವೇರಿ ಜಿಲ್ಲೆಯ ರಟ್ಟಳ್ಳಿ ಜನತೆಗೆ ಎಲ್ಲರಿಗೂ ಹೇಳ್ತೇವೆ. ನಾವೆಲ್ಲ ಸೇಫ್ ಆಗಿದ್ದೀವಿ, ನಾವು ಬರ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀವಿ. ನೀವೆಲ್ಲ ನೋಡಿರ್ಬೋದು, ಇವತ್ತು ಅಲ್ಲಿ ನೇಪಾಳದಲ್ಲಿ ನಡೆದಂಥ ದುರಂತದಕ್ಕಿಂತ ನಾವು ಅಲ್ಲಿ ಹೋದಾಗ ಒಂದು 20 ಕಿಲೋಮೀಟ್ರ್ ಅಂತರದಲ್ಲಿ ಮಾತ್ರ ಇನ್ಸಿಡೆಂಟು ನಡೆದಿದ್ದು. ನಾವು ಅಲ್ಲೇ ಇದ್ವಿ ಆ ಟೈಮ್ನಲ್ಲಿ. ಸೊ ನಾವೀಗ ಸೇಫಾಗಿ ನಮ್ಮ ಗಾಡಿನ ಟರ್ನ್ ಮಾಡಿಕೊಂಡು ವಾಪಸ್ ಬಂದಿದ್ದೀವಿ. ವಾಪಸ್ ಬಂದುಬಿಟ್ಟು ನಾವು ಒಂದು ಹಾಲ್ಟ್ ಆಗಿ ನೆಕ್ಸ್ಟ್ ನಮ್ಮ ಮುಂದಿನ ಪ್ರವಾಸ 7 ದಿನ ಪ್ರವಾಸನ ಕಂಪ್ಲೀಟ್ ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ. ಈಗ ಸದ್ಯ ನಾವು ಸೇಫ್ ಇದ್ದೀವಿ ಅಂತ ಹೇಳಿ. ಉಪಮುಖ್ಯಮಂತ್ರಿ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ದಾರೆ. ನೇಪಾಳಕ್ಕೆ ಹೋಗಿ ನಾಪತ್ತೆಯಾದವರು ಅವರ ಸಹಾಯಕ್ಕೆ ಅಂತ ಒಂದು ಸಹಾಯವಾಣಿ ಓಪನ್ ಮಾಡಿದ್ದನ್ನು ಹೇಳಿದ್ರು. ಮತ್ತು ಸದ್ಯಕ್ಕೆ ರಾಜ್ಯ ಸರ್ಕಾರದ ಹತ್ರ ಏನೇನು ಮಾಹಿತಿ ಇದೆ ಅನ್ನೋದನ್ನು ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಈಗ ನೇಪಾಳದಲ್ಲಿ 5 ಹೇಳಿದ್ದೆ ಆಗಲೇ, ಈಗ 8 ಜನ ಅಂತೇಳಿ ನ್ಯೂಸ್ ಬಂದಿದೆ. ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ, ಡೀಟೇಲ್ಸ್ ಏನು ಗೊತ್ತಿಲ್ಲ. ಅದೆಲ್ಲ ಆಮೇಲೆ ನಮಗೆ ಬಂದ ಮೇಲೆ ನಿಮ್ಗೆ ಹೇಳ್ತೀವಿ. ಬೆಂಗಳೂರಿನವರು. ಈಗ ನೇಪಾಳದಲ್ಲಿ 5 ಹೇಳಿದ್ದೆ ಆಗಲೇ, ಈಗ 8 ಜನ ಅಂತೇಳಿ ನ್ಯೂಸ್ ಬಂದಿದೆ. ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ, ಡೀಟೇಲ್ಸ್ ಏನು ಗೊತ್ತಿಲ್ಲ. ಅದೆಲ್ಲ ಆಮೇಲೆ ನಮಗೆ ಬಂದ ಮೇಲೆ ನಿಮ್ಗೆ ಹೇಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.